ಹಲೋ ಫ್ರೆಂಡ್ಸ್, ನಾವು ಇವತ್ತು ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಶೇಂಗಾ ಚಿಕ್ಕಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಈ ಶೇಂಗಾ ಚಿಕ್ಕಿ ಹೊರಗಡೆ ಅಂಗಡಿಯಲ್ಲಿ ನಿಮಗೆ ಹೇಗೆ ಸಿಗುತ್ತೋ ತಿನ್ನಲಿಕ್ಕೆ ಸೇಮ್ ಅದೇ ಥರ ಮನೆಯಲ್ಲೂ ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ಈ ಶೇಂಗಾ ಚಿಕ್ಕಿಗೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಬೌಲ್ ಶೇಂಗಾನ ಹುರ್ಕೋತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ ಗ್ಯಾಸ್ ಸ್ಟವ್ ಇಡಬೇಕು. ನಾವು ಶೇಂಗಾನ ಎಷ್ಟು ನೀಟಾಗಿ ಹುರ್ಕೋತೀವೋ ಶೇಂಗಾ ಚಿಕ್ಕಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಶೇಂಗಾನೆಲ್ಲ ಹೊತ್ತಿ ಕರಗ ಮಾಡಿದರೆ ಶೇಂಗಾ ಚಿಕ್ಕಿ ತಿನ್ನಲಿಕ್ಕೆ ಟೇಸ್ಟಿಯಾಗಿರಲ್ಲ. ಇದನ್ನು ಮೀಡಿಯಮ್ ಸೈಜ್ ಉರಿಯಲ್ಲೇ ಹುರ್ಕೋಬೇಕು. ಶೇಂಗಾ ಎಲ್ಲ ಒಂದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅವಾಗವಾಗ ಕೈ ಆಡಿಸ್ಕೊತಾ ಶೇಂಗಾನ ಹುರ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲರ್ ಬರೋವರೆಗೂ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಶೇಂಗಾ ಎಲ್ಲ ಚೆನ್ನಾಗಿ ಹುರಿದಿದೆ. ಒಂದು ಪ್ಲೇಟಿಗೆ ಶೇಂಗಾನೆಲ್ಲ ಹಾಕ್ಕೊಳ್ಬೇಕು. ಒಂದು 2 ಮಿನಿಟ್ಸ್ ಬಿಟ್ಟು ಶೇಂಗಾ ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ತಣ್ಣಗಾಗಿದೆ. ಇವಾಗ ಫಾಸ್ಟಾಗಿ ಶೇಂಗಾನೆಲ್ಲ ಸಿಪ್ಪೆ ತಗೊಳ್ಬೇಕು. ನಾನು ಅದಕ್ಕೆ ಒಂದು ಬೌಲಿಂದ ಶೇಂಗಾನ ಬ್ರಷ್ ಮಾಡಿ ತಗೋತಾ ಇದ್ದೀನಿ ಸಿಪ್ಪೆನೆಲ್ಲ. ಒಂದು ಬೌಲಿಂದ ಬ್ರಷ್ ಮಾಡ್ಕೊತ ತಗೊಂಡ್ರೆ ಶೇಂಗಾ ಬೇಗ ಕ್ಲೀನ್ ಆಗುತ್ತೆ. ಇವಾಗ ಶೇಂಗಾನೆಲ್ಲ ಸಿಪ್ಪೆಯಿಂದ ಕ್ಲೀನ್ ಮಾಡಿಕೊಂಡು ಒಂದು ಮಣಿಯೋ ಅಥವಾ ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದ್ರ ಮೇಲೆ ಶೇಂಗಾನೆಲ್ಲ ಹಾಕಿ ನೀಟಾಗಿ ಒಂದು ಲಟ್ಕುಣಿಯಿಂದ ಪುಡಿ ಮಾಡ್ಕೋಬೇಕು. ಶೇಂಗಾ ಒಂದು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಪೌಡ್ರ್ ಆಗಬಾರ್ದು. ಸ್ವಲ್ಪನೇ ತರಿಯಾಗಿ ಶೇಂಗಾನ ಲಟ್ಸ್ಕೋಬೇಕಾಗತ್ತೆ. ಮಿಕ್ಸಿ ಮಾಡಿಕೊಂಡ್ರೆ ಫುಲ್ ಪೌಡ್ರ್ ಆಗಿಬಿಡುತ್ತೆ. ಹಂಗಾಗಿ ನಾನು ಲಟ್ಕುಣಿಯಿಂದ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 2 ಚಮಚ ತುಪ್ಪನ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ ಸಣ್ಣನೇ ಇರಲಿ. ನಾವು ಯಾವ ಲೋಟದಿಂದ ಶೇಂಗಾ ತೊಗೊಂಡಿರ್ತೀವೋ ಅದೇ ಅರ್ಧದಷ್ಟು ಬೆಲ್ಲನ ತೊಗೋಬೇಕಾಗುತ್ತೆ. 1 ಕಪ್ ಶೇಂಗಾ ತೊಗೊಂಡ್ರೆ ಅರ್ಧ ಕಪ್ ಬೆಲ್ಲ ತೊಗೋಬೇಕಾಗುತ್ತೆ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ ಬೆಲ್ಲ. 2 ಸಮ ಪ್ರಮಾಣದಲ್ಲಿ ಶೇಂಗಾ ತೊಗೊಂಡ್ರೆ ಶೇಂಗಾ ಚಿಕ್ಕಿ ತುಂಬ ಜಾಸ್ತಿನೇ ಸ್ವೀಟ್ ಅನಿಸುತ್ತೆ ತಿನ್ನೋಕ್ಕೆ. ಇವಾಗ ಸಣ್ಣ ಉರಿಯಿಂದ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಂಡು ಈ ಥರ ಚೆನ್ನಾಗಿ ಕರಗಿದೆ ಬೆಲ್ಲ ನೋಡಿ. ಇವಾಗಿದು ಕುದಿಬೇಕು. ಚೆನ್ನಾಗಿ ಬೆಲ್ಲ ಎಲ್ಲ ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ದೊಡ್ಡ ಗುಳ್ಳೆ ಥರ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳಿ. ಇವಾಗ ಒಂದು ಲೋಟದಲ್ಲಿ ನೀರು ಹಾಕ್ಕೊಂಡು ಆನ ಬಂದಿದೆ ಇಲ್ಲ ಅಂತ ಟೆಸ್ಟ್ ಮಾಡೋಣ. ನೋಡಿ, ಇದು ಮೇಲೆಯಿಂದ ನೀರಲ್ಲಿ ಮತ್ತೆ ಹೋಗಿದ್ರೆ ಸೌಂಡ್ ಬರಬೇಕು. ಆ ಥರ ಬರಬೇಕು ಆನ. ಈ ಥರ ಜಗ್ಗಿದ್ರೆ ಒಂದೇ ಹೇಳಿ ಹಿಂಗೆ ಜಗ್ಗೋ ಅಂತ ಬರಬಾರ್ದು. ಹಂಗೆ ಬಂದರೆ ಶೇಂಗಾ ಚಿಕ್ಕಿ ಚೆನ್ನಾಗಿ ಬರೋದಿಲ್ಲ. ಬಾಯಲ್ಲಿ ತಿನ್ನಬೇಕಾದ್ರೆ ಅಲ್ಲಲ್ಲೆಲ್ಲ ಸಿಕ್ಕೊಳ್ಳುತ್ತೆ, ಮೆತ್ತಗೆ ಆಗ್ಬಿಡುತ್ತೆ. ಆ ಥರ ಬರಬಾರ್ದು. ಇನ್ನೊಂದು ಸ್ವಲ್ಪ ಕುದಿಬೇಕು. ಇವಾಗ ಒಂದು ಪ್ಲೇಟಿಗೆ ತುಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ಳಿ. ನೀಟಾಗಿ ತುಪ್ಪ ಎಲ್ಲ ಸವರಿಕೊಂಡು ಇವಾಗ ಇದು ಬಂದಿದೆ ಆನ. ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಶೇಂಗಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಅದು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಬೇಗ ಎಲ್ಲ ಕಲಿಸ್ಕೊಂಡು ಇವಾಗ ಅದನ್ನು ತುಪ್ಪ ಹಚ್ಚಿರೋ ಪ್ಲೇಟಿಗೆ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಚಮಚನೋ ಅಥವಾ ಕರ್ಚಿಗೆಯಿಂದ ತೆಳು ಮಾಡಿಕೊಂಡು ಲಟ್ಟಣಿಗೆಯಿಂದ ನೀಟಾಗಿ ಪ್ರೆಶ್ ಮಾಡ್ಕೋಬೇಕು. ಲಟ್ಟಣಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಅದನ್ನು ಸೇಪ್ ಬರೋವರೆಗೂ ನೀಟಾಗಿ ಲಟ್ಟಿಸ್ಕೋಬೇಕು. ಇಲ್ಲ ಅಂದರೆ ದಪ್ಪ ಸಣ್ಣ ಆಗೋ ಚಾನ್ಸ್ ಇರುತ್ತೆ. ನೋಡಿ, ನೀಟಾಗಿ ಹಿಂಗತ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಚಾಕುವಿಂದ ನಿಮ್ಗೆ ಯಾವ್ಯಾವ ಥರ ಬೇಕು ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಪೀಸಾಗಿ. ಲೇಟಾಗಿ ಮಾಡಿಕೊಂಡ್ರೆ ಇದು ಗಟ್ಟಿಯಾಗಿಬಿಡುತ್ತೆ. ಸೊ ಬೇಗನೆ ಲಟ್ಟಣಿಗೆಯಿಂದ ಲಟ್ಟಿಸಿದ ಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಬಿಡಬೇಕು. ಕಟ್ ಮಾಡಿ ಇದನ್ನು ಅರ್ಧ ಗಂಟೆ ಆರ್ಲಿಕ್ಕೆ ಬಿಡಿ. ಇದು ಎಷ್ಟು ನೀಟಾಗಿ ಆರುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಶೇಂಗಾ ಚಿಕ್ಕಿ. ನೋಡಿ, ಇಷ್ಟು ನೀಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅರ್ಧ ಗಂಟೆ ಬಿಡ್ತಾಯಿದ್ದೀನಿ ನಾನು. ಅರ್ಧ ಗಂಟೆ ಬಿಟ್ಟಾದಮೇಲೆ ನೋಡಿ ಪೀಸಾಗಿ ತೊಗೊಂಡಿದ್ದೀನಿ. ಇದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಶೇಂಗಾ ಚಿಕ್ಕಿ ಅಂತ. ಇದು ತಿನ್ನೋಕ್ಕೂ ಕೂಡ ಇಷ್ಟೇ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಶೇಂಗಾ ಚಿಕ್ಕಿನ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್.